ಓಕೆ, ಈಗ ನಿಮ್ಮ ಸುಗಮ ಸಂಗೀತದ ಜೊತೆಗೆ ನಿಮಗೆ ಫಿಲ್ಮಲ್ಲೂ ಕೂಡ ಆಫರ್ ಬರುತ್ತೆ. ಸೊ ದುನಿಯಾ ಮೂವಿಲಿ ನೀವು ಹಾಡಿದಂತಹ ಒಂದು ಹಾಡು ಎಷ್ಟು ಫೇಮಸ್ ಆಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ, ಪ್ರಶಸ್ತಿ ಕೂಡ ಆ ಒಂದು ಬಂದಿದೆ. ಇನ್ನೊಂದು ವಿಷಯ ನಾನು ತಿಳ್ಕೊಂಡಿದ್ದು ಅಂತಂದರೆ, ಆ ಸಾಂಗ್ ಹಾಡುವಾಗ ನಿಮಗೆ ನೋಡೆಯ ಕ್ವಾಟೆ ಲಿಂಗವ, ಆ ಸಾಂಗ್ ಹಾಡುವಾಗ ನಿಮಗೆ ಹುಷಾರಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೆ. ಸೊ ಆ ಸಾಂಗು ಮತ್ತು ಆ ಸಾಂಗ್ ಹಿಂದ್ಗಡೆ ಒಂದು ಹುಷಾರಿಲ್ಲದಿರುವಂತಹ ಒಂದು ಸಂಗತಿನ ಹೇಳೋದಾದ್ರೆ, ಇದು ತುಂಬ ಕಡೆ ಹೇಳಿದ್ದೀನಿ ನಾನು. ನನಗೆ ಅವತ್ತು ಜ್ವರ, ಕೆಮ್ಮು, ನೆಗಡಿ ಎಲ್ಲ ಇತ್ತು. ಆ್ಯಂಡ್ ಮನೋಹರ್ ಸರ್ ಫೋನ್ ಮಾಡಿದ್ರು, ಒಂದು ಹಾಡಿದೆ ಬಾಮ್ಮ ಅಂತ. ಸರ್ ನನಗೆ ಜ್ವರ ಇದೆ, ನೆಗಡಿ ಇದೆ, ಒಂಥರ ವಾಯ್ಸು ಸರಿಗಿಲ್ಲ ಸರ್ ಅಂದೆ. ಇದೇ ಥರ ಬೇಕು ನನಗೆ ವಾಯ್ಸು, ಇದೇ ವಾಯ್ಸ್ ಬೇಕು ಬಾಬಾ ಅಂತಂದರು. ಆ್ಯಂಡ್ ಮನೋಹರ್ ಸರ್ ಅಂತೂ ತುಂಬ ಒಳ್ಳೆಯವರು. ಅವರು ತುಂಬ ರೆಕಾರ್ಡಿಂಗ್ ಹೋದಾಗೆಲ್ಲ ತುಂಬ ಚೆನ್ನಾಗಿ ರೆಕಾರ್ಡಿಂಗ್ ಮಾಡಿಸ್ತಾರೆ ಅವರು. ಸೊ ಹೋದೆ, ನಾನು ಹಾಡಿದೆ. ನಾನು ಅದು ಏನು ಹಾಡಿದ್ನೋ, ನನಗೆ ಜ್ವರ, ನೆಗಡಿ, ಕೆಮ್ಮು ಎಲ್ಲ ಇತ್ತು. ನಾನು ಏನು ಹಾಡಿದ್ನೋ ನನಗೇ ಗೊತ್ತಿಲ್ಲ. ನನಗೇನು ಏನಂದರೆ, ನಾನು ಅದು ಹಾಡು ಮುಗಿಸಿದ ಮೇಲೆ ಆ ಹಾಡು ಬಗ್ಗೆ ಮರ್ತೋಯ್ತು ನನಗೆ. ಅಂದರೆ ನಾವು ಎಷ್ಟೋ ದಿನನಿತ್ಯ ರೆಕಾರ್ಡಿಂಗ್ ಮಾಡ್ತಾ ಇರ್ತೀವಲ್ಲ, ಅದು ಒಂದು ಹಾಡು ಆಯಿತು, ಹಾಡಿದೆ, ಮುಗೀತು. ಆಮೇಲೆ ಹುಷಾರು ಬೇರೆ ಇರಲಿಲ್ಲ. ಅದೇನೋ ಓಕೆ ಅಂದ್ಬಿಟ್ಟಿದ್ದಾರೆ ಸರ್, ಓಕೆ ಫೈನ್ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ನನಗೆ ಲಂಡನ್ನಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ಗೆ ಕೆಲಸ ಮಾಡೋಕ್ಕೆ ಹೋಗಿದ್ದೆ. ನಾನು ಲಂಡನ್ಗೆ ಹೋದಾಗ ಈ ಫಿಲಮ್ ರಿಲೀಸ್ ಆಯಿತು. ಓಕೆ, ನಾನು ಅಲ್ಲಿದ್ದಾಗ ಈ ಫಿಲಮ್ ದುನಿಯಾ ಚಿತ್ರ ರಿಲೀಸ್ ಆಯಿತು. ಮನೆಗೆ ಫೋನ್ ಮಾಡಿದಾಗ ಹೇಳಿದ್ರು, ನೀ ಹಾಡಿದ್ಯಲ್ಲ ಚಿತ್ರ, ಆ ಫಿಲಮ್ ಸೂಪರ್ ಹಿಟ್ ಆಗಿಬಿಟ್ಟಿದೆ, ನೀ ಹಾಡಿರೋ ಹಾಡು ಹಿಟ್ ಆಗಿಬಿಟ್ಟಿದೆ. ನನಗೆ ಯಾವ ಹಾಡು ಅಂತಾನು ಮರ್ತೋಗಿತ್ತು. ಯಾವ ಹಾಡು ಅಂತ ಕೇಳಿದೆ. ನಿನಗೆ ಗೊತ್ತಿಲ್ವಾ, ನೀ ಹಾಡೋದು ನೋಡಯ್ಯ ಕೊಟ್ಟೆ. ಹೌದಾ? ಆವಾಗ ಅವ್ರು ಫೋನ್ ಮಾಡಿ ಹೇಳಿದಾಗ ನನಗೆ ಆ ಟ್ಯೂನು ಮರ್ತೋಗಿತ್ತು. ಹೇಗೆ ಬರುತ್ತೆ ಹೇಳು ಸ್ವಲ್ಪ. ಯಾಕಂದ್ರೆ ನಾವು ದಿನ ಹಾಡ್ತಾ ಇರ್ತೀವಲ್ವಾ, ನಮಗೆ ಆ ಹಾಡು ನೆನಪಿರೋದಿಲ್ಲ. ಹೀಗೆ ಬರುತ್ತೆ ಅಂತ ಹೇಳಿದಾಗ, ಆ ಹಾಡು ಹಿಟ್ಟಾಗ್ಬಿಟ್ಟಿದ್ಯಾ ಅಂತ. ಅಯ್ಯೋ ತುಂಬಾ ಹಿಟ್ಟಾಗ್ಬಿಟ್ಟಿದೆ ಅಂತಂದ್ರು. ಅದಾದ್ಮೇಲೆ ನನಗೆ ಆ ಹಾಡಿಗೆ ರಾಜ್ಯ ಪ್ರಶಸ್ತಿ ಕೂಡ ಬಂತು. ರಾಜ್ಯ ಪ್ರಶಸ್ತಿ ಬಂದಂಥ ಸಂದರ್ಭನೂ ತುಂಬಾ ಹಾಸ್ಯಾಸ್ಪದ. ಏನಂದ್ರೆ ಹಾಸ್ಯಾಸ್ಪದ ಅಂದ್ರೆ ನನಗೆ ಫೋನ್ ಬಂದಿದ್ದು. ನಾನು ಯಾವುದೋ ಒಂದು ತಾರ್ಕೋಸ್ಕಿ ಅವರ ಚಿತ್ರ ನೋಡ್ತಾ ಕೂತಿದ್ದೆ. ನಾನು ತಾರ್ಕೋಸ್ಕಿ ಅವ್ರ ಫ್ಯಾನ್. ಅವ್ರ ಫಿಲಮ್ ಯಾವುದೋ ನೋಡ್ತಾ ಕೂತಿದ್ದೆ. ಅಂಥ ತಾರ್ಕೋಸ್ಕಿ ಅವ್ರು ಎಂಥ ಆರ್ಟಿಸ್ಟು. ನಾನು ನನ್ನ ಜೀವನದಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಅಂತ ಒಂಥರ ಜೀವನದ ಬಗ್ಗೆ ಜಿಗುಪ್ಸೆ ಬಂದ್ಬಿಟ್ಟಿತ್ತು ಆ ಚಿತ್ರ ನೋಡ್ಬಿಟ್ಟು. ಒಂದೊಂದ್ಸಲ ಆಗತ್ತಲ್ಲ, ನೀವು ತುಂಬಾ ಒಳ್ಳೆ ಕಲಾವಿದ್ರನ್ನ ನೋಡಿದಾಗ, ಅಯ್ಯೋ ನಾನು ಯಾವತ್ತು ಈ ಥರ ಆಗ್ತೀನಿ, ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತಲ್ಲ. ಆ ಮೂಮೆಂಟಲ್ಲಿ ನನಗೆ ಫೋನ್ ಬಂತು. ವಾಸು ಅವರು, ಜರ್ನಲಿಸ್ಟ್ ವಾಸು ಅವ್ರು ಫೋನ್ ಮಾಡಿ ಹೇಳಿದ್ರು, ನಿನಗೆ ಈ ಹಾಡಿಗೆ ರಾಜ್ಯ ಪ್ರಶಸ್ತಿ ಬಂತು, ಇವಾಗ ತಾನೇ ನಮಗೆ ಪ್ರೆಸ್ಸಿಗೆ ಗೊತ್ತಾಗಿದೆ ಅಂತ. ಆ ಮೂಮೆಂಟಲ್ಲಿ ನನಗೆ ಯಾಕೆ ಕೊಟ್ಟರು ರಾಜ್ಯ ಪ್ರಶಸ್ತಿ? ನಾನು ಒಳ್ಳೆ ಕಲಾವಿದ್ದೇನೆ ಅಲ್ಲ, ನನಗೆ ಆ ಹಾಡು ಚೆನ್ನಾಗೂ ಹಾಡಿಲ್ಲ ನಾನು ಅವ್ರು ಅದಕ್ಕೆ ಬೈದರು ನನಗೆ. ನೋಡು, ಈ ಥರ ಎಲ್ಲ ಮಾತಾಡಬಾರ್ದು, ಏನೇ ಆಗಲಿ ನಿನಗೆ ನೆಕ್ಸ್ಟ್ ಫೋನ್ ಬರುತ್ತೆ ಇವಾಗ, ಯಾಕೆಂದರೆ ನಿನಗೆ ಅವಾರ್ಡ್ ಬಂದಿದೆ, ಪ್ರೆಸ್ ಅವ್ರು ಫೋನ್ ಮಾಡ್ತಾರೆ, ನನಗೆ ಬಂದಿರೋದು ನನ್ನ ಪುಣ್ಯ, ತುಂಬ ಥ್ಯಾಂಕ್ ಯು ಅಂತ ಹೇಳ್ಬೇಕು ನೀನು. ಹೀಗೆಲ್ಲ ನನಗೆ ಯಾಕೆ ಬಂತು ಅಂತೆಲ್ಲ ಕೇಳಬೇಡ ನೀನು ಅಂತ ಬೈದರು ನನಗೆ. ಸಾರಿ ಅಂಕಲ್ ಅಂತೆಲ್ಲ ಅಂದು. ಆಮೇಲೆ ಸ್ವಲ್ಪ ಯಾಕೆಂದ್ರೆ ನಾನು ಆ ಮೂಮೆಂಟಲ್ಲಿ ಆ ಫಿಲಮ್ ನೋಡ್ತಾ ಇದ್ದೆ. ನಾನು ಏನಪ್ಪ ಕಲಾವಿದೇನೆ ಅಲ್ಲ ಅನ್ನೋ ಒಂದು ಟೈಮಲ್ಲಿ ಈ ಫೋನ್ ಬಂತು. ಸೊ ಆತರ ಈ ಹಾಡು ನನ್ನ ಜೀವನದಲ್ಲಿ ಒಂಥರ ತುಂಬಾ ದೊಡ್ಡ ಪಾತ್ರ ವಹಿಸಿದೆ ಅಂತ ಹೇಳ್ಬೇಕು. ಸೊ ನಾನು ಹಾಡು ಹೇಳಿ ಅಂತ ಹೇಳ್ತೀನಿ. ಖಂಡಿತ ಓ ಎಸ್ ಮನೋಹರ್ ಸರ್ ಹಾಡು. ನೋಡಯ್ಯ ಕ್ವಾಟೆ ಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ, ಅಂಗೈಯಷ್ಟಗಲ ಗೂಡು ಆದ್ರೂನು ದರ್ಬಾರ್ ನೋಡು, ಪ್ರೀತಿಲಿ ಲೋಕ ಮಾರ್ತವೇ, ನೋಡಯ್ಯ ಕ್ವಾಟೆ ಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ, ನೋಡಯ್ಯ ಕ್ವಾಟೆ ಲಿಂಗವೇ. ಇಂಟರ್ವ್ಯೂ ನೆಫ್ದಲ್ಲಿ ನಿಮ್ಮ ಹತ್ರ ಯಾವ್ಯಾವ ಹಾಡು ಆಡಿಸ್ಕೋಬೇಕು ಎಲ್ಲ ಆಡಿಸ್ಕೊಂಡು ಕೇಳಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಪ್ಲೀಸ್ ಎನಿ ಟೈಮ್. ಓಕೆ ಮ್ಯಾಮ್. ಸೊ
ಪ್ಲೇಬ್ಯಾಕ್ ಸಿಂಗರ್ ಆಗ್ತೀರಾ. ಸುಗಮ ಸಂಗೀತದಲ್ಲಿ ಇಷ್ಟೆಲ್ಲ ಒಳ್ಳೊಳ್ಳೆ ಹಾಡುಗಳನ್ನು ಕೂಡ ನೀವು ಹಾಡಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಟ್ಯಾಲೆಂಟ್ ಎಷ್ಟೊಂದು ಜನಕ್ಕೆ ಗೊತ್ತಿದೆ, ಇವ್ರು ಈ ಥರ ಸಾಂಗ್ ಹಾಡ್ತಾರೆ, ಇಷ್ಟು ಟ್ಯಾಲೆಂಟೆಡ್ ಇದೆ ಈ ಹುಡುಗಿ ಅಂತಂದು ಎಲ್ಲರೂ ಗೊತ್ತಿದ್ರು. ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗಿಗೆ ನಿಮ್ಮನ್ನ ತಗೊಳ್ದೆ ಆ ಥರದ್ದೇನಾದರೂ ನಿಮಗೆ ಬೇಜಾರಿದೆಯಾ? ಸೊ ಇಲ್ಲ, ಬೇಜಾರೇನಿಲ್ಲ. ನನ್ನ ಆಂಬಿಷನ್ ಏನು ಫಿಲಮ್ ಸಿಂಗರ್ ಆಗಬೇಕು ಅಂತ ಅಲ್ಲ. ನನ್ನ ಆಂಬಿಷನ್ ಸಿಂಗರ್ ಆಗಬೇಕು ಅಂತ. ಸಿಂಗರ್ ಆದರೆ ಯಾವ ರೀತಿ ಹಾಡ್ಬೇಕಾದ್ರೂ ಹಾಡ್ಬೋದು. ನನಗೆ ಸುಗಮ ಸಂಗೀತದಲ್ಲಿ ನನಗೆ ತುಂಬ ನೆಮ್ಮದಿ ಇದೆ. ಅದರಲ್ಲಿ ಆ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದು, ಆ ಕಾರ್ಯಕ್ರಮಗಳನ್ನು ನೀಡೋದು, ರೆಕಾರ್ಡಿಂಗ್ ಮಾಡೋದು, ಇದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಳ್ಳೋದಿದೆಯಲ್ಲ, ಒಂದು ಪ್ರೊಸೆಸ್, ಸಾಹಿತ್ಯ, ಸಂಗೀತ, ಇದು ಸರಿನಾ, ಇದು ಸರಿ ಇಲ್ವಾ, ಆ ಒಂದು ಪ್ರೊಸೆಸ್ಸೇ ನನಗೆ ಅದೇ ಒಂದು ನೆಮ್ಮದಿಯನ್ನು ಕೊಡುತ್ತೆ. ಚಿತ್ರಗೀತೆಗಳಲ್ಲಿ ನನಗೆ ತುಂಬ ವಿಭಿನ್ನವಾದ ಗೀತೆಗಳು ಸಿಕ್ಕಿದೆ ಅಂತಾನೆ ಹೇಳ್ಬೋದು ನಾನು. ಆ್ಯಂಡ್ ಅದು ಹಾಡೋಕ್ಕೆ ನನಗೆ ಐ ಆಮ್ ವೆರಿ ಲಕ್ಕಿ, ಐ ಆಮ್ ವೆರಿ ಹ್ಯಾಪಿ. ಬಟ್ ಇದಕ್ಕಿಂತ ಜಾಸ್ತಿ ನನಗೆ ಬರಬೇಕಿತ್ತು, ನನಗೆ ಸಿಗಬೇಕಾದಂಥ ಅವಕಾಶಗಳು ಸಿಗಲಿಲ್ಲ, ಈ ಥರ ನನಗೆ ಅನ್ಸಲ್ಲ. ನಮ್ಮ ಪಾಲಿಗೆ ಏನು ಬರಬೇಕೋ ಅದು ಬರುತ್ತೆ, ದಟ್ಸ್ ಆಲ್. ಇನ್ನೂ ಹೆಚ್ಚು ನನಗೆ ಬೇಕು ಅಂತ ಅನಿಸಿದ್ದಿದ್ರೆ ನಾನು ಅದನ್ನು ಪರ್ಸ್ಯೂ ಮಾಡ್ತಾ ಇದ್ದೆ. ಓಕೆ. ಸೊ ನಾನು ಹೋಗಿ ಇವಾಗ ತುಂಬ ಜನ ಹೇಳ್ತಾರಲ್ಲ, ನಾನು ಇವ್ರ ಮನೆ ಹೊರಗಡೆ, ಸ್ಟುಡಿಯೋ ಹೊರಗಡೆ ನಾನು 7 hours ನಿಂತಿದ್ದೆ, ನಾನು ಆ ಊರಿಗೆ ನನ್ನ ಡೆಮೋ ಕೊಟ್ಟು ಕೊನೆಗೊಂದಿನ ನನಗೆ ಅವಕಾಶ ಕೊಟ್ಟರು. ತುಂಬ ಕಷ್ಟಪಟ್ಟಿದ್ದಾರೆ ಫಿಲಮ್ ಹಾಡುಗಳನ್ನು ಹಾಡೋದಕ್ಕೆ ಸಿಂಗರ್ಸು. ನಾನು 10 ವರ್ಷ ಟ್ರ್ಯಾಕ್ ಹಾಡಿದೆ, ಆಮೇಲೆ ಒಂದು ಹಾಡು ನಂದು ಯಾವುದೋ ಫಿಲ್ಮಲ್ಲಿ ಯೂಸ್ ಮಾಡಿದ್ರು, ಅದಾದ್ಮೇಲೆ ಆ ಹಾಡು ಹಿಟ್ಟಾಯ್ತು, ಆಮೇಲೆ ನನಗೆ ಅವಕಾಶಗಳು ಬಂತು. ಈ ಥರದ ಕಥೆಗಳು ನಾವು ಸಾಕಷ್ಟು ಕೇಳಿದ್ದೀವಿ. ನಾನು ಆ ಥರ ಪರ್ಸ್ಯೂ ಮಾಡಲಿಲ್ಲ ಅದನ್ನು. ನಾನು ಯಾವುದೇ ಸಂಗೀತ ನಿರ್ದೇಶಕರಿಗೆ ಹೋಗಿ ಅವಕಾಶ ಕೊಡಿ ಅಂತ ನಾನು ಕೇಳಲಿಲ್ಲ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ನನಗೆ ಬೇಕಿದ್ರೆ ನಾನು ಅದನ್ನು ಮಾಡ್ತಾ ಇದ್ದೆ. ನನಗೆ ಅದು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಬಹುಶಃ ನನ್ನ ವಾಯ್ಸ್ಗೆ ಸೂಟ್ ಆಗುವಂಥ ಹಾಡುಗಳು ಯಾವ್ದಿದ್ವೋ ನನಗೆ ಕರೆದು ಕೊಟ್ಟರು. ಅವ್ರಿಗೆ ಬೇಕಾದಂಥ ವಾಯ್ಸ್ಗಳನ್ನು ಅವ್ರು ಬಳಸಿದ್ರು. ದಟ್ಸ್ ಆಲ್. ಐ ಡೋಂಟ್, ನನಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಇನ್ ಜನರಲ್ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಪ್ರತಿಭೆಗಳು ತುಂಬ ಜನ ಇದ್ದಾರೆ, ತುಂಬ ಚಂದ ಹಾಡೋರು ಇದ್ದಾರೆ. ಸೊ ಅಂದ್ರೂ ಎಲ್ಲೋ ಒಂದು ಕಡೆ ಕನ್ನಡ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡದೆ ಬೇರೆ ಕಡೆಯಿಂದ ಸಿಂಗರ್ಸ್ನ ಕರ್ಕೊಂಬಂದು ಅವರ ಲೈಫನ್ನ ಚೆನ್ನಾಗಿ ಮಾಡಿರೋದು, ಅವರು ಹಿಟ್ ಆಗಂಗೆ ಮಾಡಿರೋದು, ಫೇಮ್ ಅವ್ರಿಗೆ ಕೊಡಿಸಿರೋದು, ಆ ಥರದ್ದು ಒಂದಿಷ್ಟು ಕಂಪ್ಲೇಂಟ್ಸ್ ಇದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಇದ್ರ ಬಗ್ಗೆ ಒಂದೇನಂದರೆ, ಒಂದು ಫಿಲ್ಮ್ ಅನ್ನೋದು ಇಟ್ಸ್ ಅ ಕಮರ್ಷಿಯಲ್ ಪ್ರಾಡಕ್ಟ್, ಹೌದಾ? ಆ ಚಿತ್ರಕ್ಕೆ ಹಣ ಹಾಕೋರೊಬ್ರು ಇರ್ತಾರೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಚಿತ್ರ ತೆಗಿಲಿ. ದಟ್ ಈಸ್ ಮೈ ಒಪಿನಿಯನ್. ಅದು ಅವರ ಹಣ, ಅವ್ರಿಗೆ ಹೇಗೆ ಬೇಕೋ ಖರ್ಚು ಮಾಡಲಿ. ಇಲ್ಲಿಯವ್ರನ್ನೇ ಕರೆಸ್ತಾರ ಹಾಡಕ್ಕೆ, ಹೊರಗಿನವ್ರನ್ನ ಕರೆಸ್ತಾರ, ಅಮೇರಿಕಾಯಿಂದ ಕರೆಸ್ತಾರ, ಅದು ಅವ್ರಿಗೆ ಬಿಟ್ಟಿದ್ದು. ದಟ್ ಈಸ್ ಒನ್ ಸೈಡ್ ಆಫ್ ದ ಆರ್ಗ್ಯುಮೆಂಟ್. ನನಗೆ ಅನ್ಸುತ್ತೆ ಪ್ರೊಡ್ಯೂಸರ್ ಇಷ್ಟ, ಅದು ಏನು ಬೇಕಾದ್ರೂ ಅವ್ರ ದುಡ್ಡದು, ಅವ್ರು ಹೇಗೆ ಬೇಕಾದ್ರೂ ಖರ್ಚು ಮಾಡಲಿ. ಬಟ್ ಇನ್ನೊಂದು ಕಡೆ ನೋಡಿದ್ರೆ, ಇದು ಒಂದು ಇಂಡಸ್ಟ್ರಿ ಅಂತ ನೀವು ಯೋಚನೆ ಮಾಡಿದಾಗ, ಕನ್ನಡದ ಇಂಡಸ್ಟ್ರಿ, ಕನ್ನಡದ ಕಲಾವಿದರು, ಕನ್ನಡದ ಇದು, ಆ ಥರ ನೀವು ಯೋಚನೆ ಮಾಡ್ತಾ ಹೋದಾಗ ಬಹುಶಃ ದೇರ್ ವಾಸ್ ಅ ಟೈಮ್, ಒಂದು ಕಾಲ ಏನಂದರೆ ಹೇಗಿತ್ತು ಅಂದರೆ, ನಿಮಗೆ ಕನ್ನಡ ಬರುತ್ತೆ ಅಂದರೆ ನಿಮಗೆ ಹಾಡಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ, ಕನ್ನಡ ಬರದೇ ಇದ್ರೆ ಅವಕಾಶ ಸಿಗೋದು. ಆ ಥರ ತುಂಬ ಸ್ಟ್ರಾಂಗ್ ಆಗಿ ಅದನ್ನು ಪಾಲಿಸಿದಂಥ ಟೈಮ್ ಇತ್ತು. ಬಟ್ ಅದಾದ್ಮೇಲೆ ಸ್ವಲ್ಪ ಬದಲಾಗಿದೆ ಅಂತ ನನಗನ್ಸುತ್ತೆ. ಈಗ ತುಂಬ ಜನ ಕನ್ನಡ ಸಿಂಗರ್ಸು ಕೂಡ ಇದ್ದಾರೆ, ಅವ್ರಿಗೂ ಒಳ್ಳೊಳ್ಳೆ ಅವಕಾಶ ಸಿಗ್ತಾ ಇದೆ. ಕನ್ನಡ ಸಂಗೀತ ನಿರ್ದೇಶಕರಿಗೂ ತುಂಬ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಬೇರೆ ಬೇರೆ ರೀತಿಯ ದನಿಗಳನ್ನು ಕೂಡ ಅವ್ರು ಇವಾಗ ಟ್ರೈ ಮಾಡ್ತಾ ಇದ್ದಾರೆ ಅಂತ ಕೂಡ ನನಗನ್ಸುತ್ತೆ. ಸೊ ಐ ಹೋಪ್ ಅದು ಇನ್ನೂ ಹೆಚ್ಚಾಗಿ ಅದನ್ನು ಆ ಥರ ಬೆಳೀಲಿ ಅಂತ ನನ್ನ